ಹ್ಯಾಪಿ ವರಮಹಾಲಕ್ಷ್ಮಿ ಎಲ್ರಿಗೂ. ನಾನು ನೋಡಿ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಈ ತರ. ಅಂಡ್ ದೇವ್ರ ತೋರ್ಸ್ಬಾ, ನಮ್ಮ ದೇವ್ರ ಮನೆ ನೋಡಿ, ಇದನ್ನು ಅಷ್ಟೇ ಸಿಂಪಲ್ ಆಗಿ ರೆಡಿ ಮಾಡಿದ್ದೀನಿ ಆಯ್ತಾ. ಇವಾಗ ಪೂಜೆ ಮಾಡೋಣ ಬನ್ನಿ. ನಮ್ಮ ಮನೇಲಿ ಇದು 4ನೇ ವರ್ಷದ ಲಕ್ಷ್ಮಿ ಕೂರಿಸಿರೋದು. ಬಿಕಾಸ್ ನಾವೆಲ್ಲ ಫಸ್ಟು ಕೂರಿಸ್ತಾ ಇರಲಿಲ್ಲ. ನಾವೆಲ್ಲ ಅಂತಂದರೆ ಅತ್ತೆ ಮನೆ ಕಡೆ ಯಾವುದೇ ತರಹದ ಹಬ್ಬನ ಅವ್ರು ಸೆಲೆಬ್ರೇಟ್ ಮಾಡಲ್ಲ. ಗೌರಿ ಹಬ್ಬ ಒಂದೇ ಅವ್ರು ಮಾಡ್ತಾಯಿದ್ದಿದ್ದು. ಅಮ್ಮನ ಮನೆ ಕಡೆ ಅಂದರೆ ನಾವು ಮಾಡ್ತಾಯಿದ್ವಿ ವರ್ಷ ವರ್ಷ. ಅಮ್ಮ ಸ್ಯಾರಿ ಒಂದು ಉಡಿಸ್ತಾ ಇರಲಿಲ್ಲ ಲಕ್ಷ್ಮಿಗೆ, ತಟ್ಟೆಯಲ್ಲಿ ಇಟ್ಟು ಪೂಜೆ ಮಾಡ್ತಾಯಿದ್ರು ಅಷ್ಟೇ. ಅತ್ತೆ ಮನೆ ಕಡೆ ಏನು ಸೆಲೆಬ್ರೇಟ್ ಮಾಡ್ತಾ ಇರಲಿಲ್ಲಲ್ಲ ಅಂತ ಹೇಳಿ ಫಸ್ಟ್ ನಾನು ಏನೂ ಮಾಡ್ತಾ ಇರಲಿಲ್ಲ. ಯಾವಾಗ ನಾನು ದೊಡ್ಡ ಮಗಳು ಸ್ವಲ್ಪ ದೊಡ್ಡವಳಾಗಲಿ ಎಲ್ಲರ ಮನೇಲೂ ಮಾಡೋದನ್ನ ನೋಡಿ ಅಮ್ಮ ನಮ್ಮ ಮನೇಲೂ ಮಾಡೋಣ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆವಾಗ ನಾನು ಶಾಸ್ತ್ರ ಕೇಳಿ ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇದು 4ನೇ ವರ್ಷ. ಮುಂದಿನ ವರ್ಷಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋ ಅಷ್ಟು ಶಕ್ತಿ ಕೊಡವ್ವ ಅಂತ ಕೇಳ್ಕೊಂಡಿದ್ದೀನಿ. ಇದು ತೃಪ್ತಿ ಇದೆ ಈ ವರ್ಷ ಅಂತೂ ಮಾಡಿರೋದು. ಹೋದ ವರ್ಷ ನಾನು ಲೇಟಾಗಿ ಕೂರಿಸಿದ್ದೆ, ಒಂದು ವಾರ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದೆ ಅಂತ ಹೇಳಿ ಕೂರ್ಸೋಕ್ಕಾಗಿರಲಿಲ್ಲ. ಹಬ್ಬದ ದಿನವೇ ಕೂರಿಸಿದ್ದೆ, ಬಟ್ ಒಂದು ವಾರ ಲೇಟಾಗಿ ಕೂರಿಸಿದ್ದೆ. ಈ ಸತಿ ಅಂತೂ ನಿಜವಾಗ್ಲೂ ಎಷ್ಟು ನೆಮ್ಮದಿಯಾಗಿದೆ ಅಂತಂದರೆ ಮನಸ್ಸಿಗೆ ಅಷ್ಟು ನೆಮ್ಮದಿಯಾಗಿದೆ. ಸಿಂಪಲ್ಲಾಗೇ ಮಾಡಿದ್ರೂ ಮನಸ್ಸಿಗೆ ತೃಪ್ತಿಯಾಗಿದೆ. ಸೊ ನಾವು 3 ಸೀಟೆ ಪೂಜೆ ಮಾಡಿ ಒಬ್ಬೊಬ್ಬರಾದಮೇಲೆ ಮುತ್ತೈದೆಯರಿಗೆ ಎಲ್ಲ ಹೇಳ್ಬೇಕಾಗಿತ್ತಲ್ವ. 5 ಜನ 9 ಜನ ಮುತ್ತೈದೆಯರಿಗೆ ಕೊಟ್ಟು ಆಮೇಲೆ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡೆ. ಬಟ್ ಎಲ್ಲರೂ ಕರೆದಾಗ ಅವರು ಮಧ್ಯಾಹ್ನ ಬರ್ತೀವಿ ಸಾಯಂಕಾಲ ಬರ್ತೀವಿ ಅಂತ ಹೇಳಿದ್ರು. ನಾನು ತಿಂದಿರಲಿಲ್ಲ. ಅದಕ್ಕೆ ಫಸ್ಟ್ ಕನ್ಯಾ ಮುತ್ತೈದೆಯರಿಗೆ ಕೊಟ್ಬಿಡೋಣ ಅಂತ ಹೇಳಿ 5 ಸೀಟ್ ಮಕ್ಳಿಗೆ ಕೊಟ್ಟೆ. ಯಾಕೆ ಮುತ್ತೈದೆಯರಿಗಿಂತನೂ ಶ್ರೇಷ್ಠ ಅಲ್ವಾ ಕನ್ಯಾ ಮುತ್ತೈದೆಯರು. ಫಸ್ಟ್ ಇವರು ಆಮೇಲೆ ಮುತ್ತೈದೆಯರು ಅಂತ ಹೇಳ್ತಾರೆ. ನನಗೆ ಅದು ಗೊತ್ತಿಲ್ಲ, ಹೇಳಿರೋದನ್ನ ಕೇಳಿ ನಾನು ಹೇಳ್ತಿದ್ದೀನಿ ಅಷ್ಟೇ. ಅದಕ್ಕೆ ಒಂದು 5 ಜನಕ್ಕೆ ಕೊಟ್ಟು ಆಮೇಲೆ ನಾನು ನಾಷ್ಟ ಮಾಡಿದೆ. ಉಪ್ಪಿಟ್ಟು ಕೇಸರಿಬಾತ್ ಮಾಡಿದೆ. ನಾನು ಬೇರೆ ಏನೂ ಸ್ವೀಟ್ ಮಾಡಿರಲಿಲ್ಲ. ಅರ್ಜೆಂಟ್ಗೆ ಒಬ್ಬಳೇ ಎಲ್ಲನೂ ಮಾಡಬೇಕಲ್ವ, ಒಬ್ಬರೇ ಇರೋರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ ಹೇಳಿ. ಸೊ ಒಬ್ಬಳೇ ಬ್ಯಾಲೆನ್ಸ್ ಮಾಡಬೇಕಾಗಿರೋದ್ರಿಂದ ನಾನು ಬೇರೆ ಥರದ್ದೇನು ಸ್ವೀಟ್ಗಳೆಲ್ಲ ಮಾಡಲ್ಲ. ದೇವ್ರ ಮುಂದೆ ಇಡಬೇಕಲ್ಲ ಅಂತ ಹೇಳಿ ಕೇಸರಿಬಾತ್ ಮಾಡ್ತೀನಿ, ಅದ್ರ ಜೊತೆಗೆ ಹಾಗೇ ಉಪ್ಪಿಟ್ಟು ಮಾಡಿಬಿಡ್ತೀನಿ ಅಷ್ಟೇ. ಮಧ್ಯಾಹ್ನದ ಮೇಲೆಲ್ಲ ಒಬ್ಬಟ್ಟು ಮಾಡು ಅಂತಂದರು. ಸೊ ನಾನು ಮಾಡಿಲ್ಲ. ಬಿಕಾಸ್ ಅದ್ರ ಮಾರ್ನಿಂಗ್ ನಾವು ಹೊರಗಡೆ ಹೋಗಬೇಕಾಗಿತ್ತು. ಇನ್ನು ಎಲ್ಲನೂ ಒಂದೇ ಸತಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮಾಡಲಿಲ್ಲ ನಾನು. ನನ್ನ ಹಸ್ಬೆಂಡ್ ಒಬ್ಬರು ಮಿಸ್ ಆದರೂ ದೇವ್ರು ಕೂರಿಸಿರೋದು ಮಾತ್ರ ನನಗೆ ತೃಪ್ತಿ ಆಯಿತು. ಸೊ ನೋಡಿ ನಿಮ್ಗೆ ಹೆಂಗೆ ಅನಿಸಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನಮ್ಮ ಮನೆ ಲಕ್ಷ್ಮಿ ಅದಾದಮೇಲೆ ರೆಡಿಯಾಗಿದ್ದೀವಿ ಅಂತಂದಮೇಲೆ ಕೇಳಬೇಕಾ ರೀಲ್ಸು ಫೋಟೋಸು ಎಲ್ಲ ಇದ್ದೇ ಇರುತ್ತೆ. ಯಾವುದಕ್ಕೆ ರೀಲ್ಸ್ ಮಾಡಿದ್ದೀವಿ ಅಂತ ಹೇಳಿ ಕಮೆಂಟ್ ಮಾಡಿ ನೋಡುವ. ಅಂದರೆ ನಾನು ಇನ್ಸ್ಟಾದಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ಸ್ಟಾದಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಸಂಜೆ ಮೇಲೆ ತಿರ್ಗಾ ನಾನು ರೆಡಿಯಾಗಿ ದೇವರಿಗೆಲ್ಲ ಇದು ಮಾಡಿ ಏನು ಹೇಳ್ತಾರೆ ಆರತಿ ಮಾಡಿ ಅದು ಲಕ್ಷ್ಮಿಗೆ ದೃಷ್ಟಿ ತೆಗೆದು. ಬಿಕಾಸ್ ಯಾಕೋ ಗೊತ್ತಿಲ್ಲ, ಇವತ್ತು ಎಲ್ಲರೂ ಹೇಳ್ತಿದ್ರು ಚೆನ್ನಾಗಿ ಕಾಣ್ತೈತೆ ಅಂತ ಹೇಳಿ. ಅದಕ್ಕೆ ದೃಷ್ಟಿ ತೆಗೆದು ಆರತಿ ಮಾಡಿ ಅದನ್ನು ಎಲ್ಲ ಸಲ್ಲಿಸ್ಬೇಕಲ್ಲ. 3 ದಿನ ಇಟ್ಕೊಳ್ಳಲ್ವಲ್ಲ ನಾನು, ಅದ್ರ ನೈಟೇ ಜರುಗಿಸಿ ಅದ್ರ ಮಾರನೆಗೆ ಸಲ್ಲಿಸ್ಬಿಡ್ತೀವಿ. ಅದು ಅಲ್ಲದೆ ಈ ಸತಿ ಹೊರಗಡೆ ಹೋಗ್ತಾ ಇರೋ ಕಾರಣ 3 ದಿನ ಅಂತೂ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಆರತಿ ಎಲ್ಲ ಮಾಡಿ ಆಚೆಗಿಟ್ಟು ದೇವ್ರಿಗೂ ಆರತಿ ನೀರೆಲ್ಲ ಇಟ್ಟು ಅದಾದಮೇಲೆ ನಾನು ದೇವ್ರನ್ನ ಸಲ್ಲಿಸ್ದೆ. ಸೊ ನೀವು ನೋಡ್ತಾ ಇರ್ಬೋದು ಸಲ್ಲಿಸಿದ್ದೀನಿ. ಫಸ್ಟು ಬಲ್ಲಕ್ಕೆ ತಿರುಗಿಸಿ 3 ಸತಿ ಸಲ್ಲಿಸ್ಬೇಕಂತೆ. ಅದು ನನಗೆ ಗೊತ್ತಿರಲಿಲ್ಲ, ಆದರೂ ನಾನು ಅದೇ ಥರ ಮಾಡಿದ್ದೀನಿ. ಅದೊಂದು ಖುಷಿ ಆಯಿತು. ಆಮೇಲೆ ನಾನು ವೀಡಿಯೋದಲ್ಲಿ ನೋಡಿದಾಗ ಆ ಥರ ಹೇಳಿದರು, ಬಟ್ ನಾನು ಅದೇ ಥರ ಮಾಡಿದ್ದೀನಿ. ನೀವು ಹಾಗೆ ಮಾಡಿದ್ದೀರಾ? ಕಮೆಂಟ್ ಮಾಡಿ. ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.